ಕೋಲಿ ಸಮಾಜ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರ್ಣಾಯಕ ಮತಗಳನ್ನು ಹೊಂದಿದ್ದರೂ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಸಮಾಜದ ಇತರ ಸಣ್ಣ ಸಣ್ಣ ಜಾತಿ ವರ್ಗಗಳ ಗಟ್ಟಿ ಧ್ವನಿಯಾಗಿ ಕಾರ್ಯನಿರ್ವಹಿಸಲಿದ್ದೇನೆ ಎಂದು ನೂತನವಾಗಿ ಆಯ್ಕೆಗೊಂಡಿರುವ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕ್ಕನೂರ್ ಹೇಳಿದ್ದಾರೆ. ಇಂದ ಪರಿಷತ್ ಸದಸ್ಯರ ಆಯ್ಕೆ ಸಂಬಂಧ ಚುನಾವಣೆ ಬಳಿಕ ಮಾತನಾಡಿದ ಅವರು, ಈವರೆಗೂ ಯಾರೂ 3 ಬಾರಿ ನಮ್ಮ ಸಮಾಜದಿಂದ ಆಯ್ಕೆಯಾಗಿಲ್ಲ. ಈ ದಾಖಲೆ ಮಾಡಲು ಅನುವು ಮಾಡಿಕೊಟ್ಟ ಪಕ್ಷದ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನ ಹಾಗೂ ಆಶೀರ್ವಾದನೂ ಸಹ ಈ ಸಮಯದಲ್ಲಿ ನೆನೆಯುತ್ತೇನೆ ಎಂದು ಹೇಳಿದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತಂಥ ಸ್ಥಾನದಲ್ಲಿ ಸ್ಥಾನವನ್ನು ಅಲಂಕರಿಸಿದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ನಮ್ಮ ಉಸ್ತುವಾರಿ ಮಂತ್ರಿಯಾದಂಥ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ, ಪ್ರಕಾಶ್ ಪಾಟೀಲ್ ಭಾಗ ಶಾಸಕರು ಕೂಡ ಮನವಿ ಮಾಡಿದ್ದೇವೆ. ಕೋಲಿ ಸಮಾಜದ ಬಹುದೊಡ್ಡ ಸಮಾಜವಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಲಿ ಸಮಾಜವು ನಿರ್ಣಾಯಕ ಮತವನ್ನು ಹೊಂದಿದೆ. ಅದಕ್ಕಾಗಿ ಸುಮಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಜನರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಸಮಾಜ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಿನ ಅವಲಂಬನೆ ಇದ್ದುದು ಗೊತ್ತಾಗಿ ನನಗೆ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡಿದ ಮೇಲೆ ಪರಿಷತ್ತಿನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ, ಸರ್ಕಾರದ ಗಮನಕ್ಕೆ ತಂದಿದ್ದೆ. ಅದರೊಡನೆ ಬೇರೆ ಬೇರೆ ಜಾತಿ ಧರ್ಮದವರ ಕಷ್ಟಗಳೆಲ್ಲ ಕೂಡ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ವಿಚಾರಗಳನ್ನು ಮಾಡಿದ್ದೆ. ಆಮೇಲೆ ನಮ್ಮ ಉಸ್ತುವಾರಿ ಆದಂಥ ಸನ್ಮಾನ್ಯ ಸುರ್ಜೇವಾಲರು ಹಿಡಿದು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕರ್ಕೊಂಡು ಈ ರಾಜ್ಯ ಮಟ್ಟದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಯಾದಂಥ ಪ್ರಿಯಾಂಕ್ ಖರ್ಗೆಜಿಯವರ ನಿರ್ದೇಶನದ ಮೇರೆಗೆ, ಅವರ ನಾಯಕತ್ವದ ಅಡಿಯಲ್ಲಿ ಎಲ್ಲ ನನ್ನ ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯ ಕೂಡಿಸಿ ಬೃಹತ್ ಮಟ್ಟದ ಕಾರ್ಯಕ್ರಮ ಸುಮಾರು 1 ತಿಂಗಳ ಅವಧಿಯಲ್ಲಿ ಮಾಡಬೇಕಂತೇಳಿ ನಿರ್ಧಾರ ಮಾಡೀನಿ. ಅಲ್ಲೆಲ್ಲ ಸಮುದಾಯದವರು ಮೀಟಿಂಗ್ ಮಾಡ್ತೀನಿ, ಬೇರೆ ಸಮುದಾಯದವ್ರ ಸರಿ ಮೀಟಿಂಗ್ ಮಾಡ್ತೀನಿ. ಎಲ್ಲರಿಗೂ ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ. ಇದು ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಹರಿದು ಹಂಚಿ ಹೋದ ಸಮುದಾಯ ಕೂಡ ಒಕ್ಕಟ್ಟು ಮಾಡ್ತೀನಿ. ಆಮೇಲೆ SIR ಅದ್ರ ಬಗ್ಗೆ BJP ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಹಿಂದುಳಿದ ಜನಾಂಗದವರು ಎಂದೂ ಅವ್ರಿಗೆ ಮತ ಹಾಕಲ್ಲ. ಅದು ಮುಂದುವರೆದ ಸಮಾಜದವ್ರ ಪಕ್ಷ. ಇಲ್ಲಿ ಅವರಿಗೆ ಹಿಂದುಳಿದ ಜನಾಂಗದವ್ರಿಗೆ ಅವ್ರು ಏನೂ ಮಾಡಲೇ ಇಲ್ಲ. ಗುಲ್ಬರ್ಗದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಗುಲ್ಬರ್ಗದಲ್ಲಿ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕ್ರಮ ಬಂದಾಗ, ಯಾ ಭಾಗ ಮೇ ಕೋಲಿ समाज लोग बहुत लोग है, ये लोगों को मैं याद रखूँगा, ये लोगों को मैं ಪರಿಶಿಷ್ಟ ಪಂಗಡ में ಸೇರಿ करने का कोशिश करूँगा, देखूँगा बोलते ಅಂತ ಹೇಳಿದ ಮೇಲೆ ನಮ್ಮ ಜನ ವಿಶ್ವಾಸ ಮಾಡಿ ನಮ್ಮ ಸಮಾಜ ಪರಿಶಿಷ್ಟ ST ಶೆಡ್ಯೂಲ್ ಟ್ರೈಬ್ ಆಗೇ ಬಿಡ್ತು ಅಂತ ಹೇಳಿ ಮತ ಹಾಕಿಬಿಟ್ರು. ಮತ ಹಾಕಿ ಅದೇ ಸಮಯದಲ್ಲಿ 9 ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಂಸದರಾಗಿ ಹೋಗಿದ್ದಾರೆ ಚೌಧರಿ ಅವರ ಮಂತ್ರಿದಲ್ಲಿ. ಹೀಗಾಗಿ ಈ ಸಮಯದಲ್ಲೂ ಕೂಡ ದೇಶ ಭಾಳ ಮುಂದುವರೆದಿದೆ, ರಾಜ್ಯ ಭಾಳ ಮುಂದುವರೆದಿದೆ, ಟೆಕ್ನಿಕಲ್ ಇದರಲ್ಲಿ ಸೈನ್ಸ್ ಇದರಲ್ಲಿ ಮುಂದುವರೆದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ನ್ಯಾಯ ಬೇಕಂತ ಕೇಳ್ತಕ್ಕಂಥ ಸಹಜದ. ಅದಕ್ಕಾಗಿ ನಾನು ಪಕ್ಷದ ಅಡಿಯಲ್ಲಿ ಮುಖ್ಯಮಂತ್ರಿ ಹಿಡಿದು ಪ್ರತಿಯೊಬ್ಬರು ಮನವೊಲಿಸ್ತಕ್ಕಂಥದ್ದು, ನಮ್ಮ ಸಮಾಜಕ್ಕೆ ಸ್ಥಾನಮಾನ ಕೊಡ್ತಕ್ಕಂಥದ್ದು, ರಾಜಕೀಯವಾಗಿ ಆರ್ಥಿಕವಾಗಿ ಪ್ರಬಲ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ.